ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಹೇರಿಕೆಗೆ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಈಗ ಕೇರಳ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದ್ದು ಮಲಯಾಳಿ ಭಾಷಾ ಮಸೂದೆ ವಾಪಸ್ ಪಡೆಯೋಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಇದು ಭಾಷಾ ಸ್ವಾತಂತ್ರ್ಯದ ಮೇಲಿನ ಪ್ರಹಾರ. ಇದರಿಂದ ಕಾಸರಗೋಡಿನಲ್ಲಿನ ಕನ್ನಡಿಗರಿಗೆ ಅನ್ಯಾಯ ಆಗುತ್ತೆ. ಮಾತೃಭಾಷೆ ಕಲಿಯೋದ್ರಿಂದ ಕನ್ನಡ ಮಕ್ಕಳು ವಂಚಿತರಾಗ್ಬಿಡ್ತಾರೆ. ನಿಮ್ಮ ಈ ಒಂದು ಬಿಲ್ ತಂದ್ರೆ ಕೇರಳದ ಕಮ್ಯುನಿಸ್ಟ್ ಸರ್ಕಾರದಿಂದ ಈ ನಡೆಯನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಒಂದು ಭಾಷೆ ಮೇಲೆ ಮತ್ತೊಂದು ಭಾಷೆ ಹೇರುವ ಪ್ರಯತ್ನ ಅದು ಒಳ್ಳೆಯದಲ್ಲ. ಈ ಮಸೂದೆಗೆ ಕನ್ನಡಿಗರ ಒಕ್ಕೊರಲ ವಿರೋಧ ಇದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಕನ್ನಡ ಮಾಧ್ಯಮ, ಅದು ಕೇರಳದಲ್ಲಿರುವಂತಹ ಕನ್ನಡ ಮಾಧ್ಯಮದಲ್ಲಿ ಪ್ರಥಮ ಭಾಷೆ ಯಾವುದಾಗಿರ್ಬೇಕು? ಕನ್ನಡ ಆಗಿರ್ಬೇಕು. ಯಾಕೆ ಕನ್ನಡ ಮಾಧ್ಯಮಕ್ಕೆ ಮಕ್ಕಳು ಹೋಗ್ತಾರೆ? ಅವರ ಮಾತೃಭಾಷೆ ಯಾವುದಾಗಿದ್ರೆ ಅಂಥವ್ರು ಮಾತ್ರ ಹುಡುಕೊಂಡು ಹೋಗುತ್ತಲ್ವಾ? ಅವ್ರ ಮೇಲೆ ನೀವು ಭಾಷೆಯನ್ನ ಹೇರುವ ಪ್ರಯತ್ನವನ್ನ ಕೇರಳ ಸರ್ಕಾರ ಮಾಡೋಕೆ ಹೋಗ್ತಾ ಇದೆ. ಹಾಗಾಗಿ ಈ ಬಿಲ್ ತಂದಿದ್ದಾರೆ. ಇದರ ವಿರುದ್ಧ ಇದೀಗ ಕರ್ನಾಟಕ ರಾಜ್ಯದ ಎಲ್ಲರೂ ಕೂಡ ಒಕ್ಕೊರಲಿನಿಂದ ವಿರೋಧವನ್ನು ವ್ಯಕ್ತಪಡಿಸ್ತೀವಿ. ಅದರಲ್ಲೂ ಕೇರಳದ ಕಮ್ಯುನಿಸ್ಟ್ ಸರ್ಕಾರದಿಂದ ನಾವು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಕಾಸರಗೋಡು ಇವತ್ತು ಆಡಳಿತಾತ್ಮಕವಾಗಿ ಕೇರಳ ರಾಜ್ಯಕ್ಕೆ ಸೇರಿದ್ರೂ ಅದು ಭಾವನಾತ್ಮಕವಾಗಿ ನಮ್ಮ ರಾಜ್ಯಕ್ಕೆ ಸೇರಿದ್ದಾಗಿದೆ. ಅಲ್ಲಿನ ಜನ ಕನ್ನಡ ಭಾಷೆ, ಸಂಸ್ಕೃತಿ, ಸಾಹಿತ್ಯದ ಜೊತೆಗೆ ಮಿಂದೆದ್ದಿದ್ದಾರೆ. ಹಾಗಾಗಿ ದಯವಿಟ್ಟು ಇದನ್ನು ವಾಪಸ್ ತಗೊಳ್ಬೇಕು ನೀವು ಅಂತ ಸುದೀರ್ಘವಾದ ಒಂದು ಪತ್ರವನ್ನ ಕೇರಳದ ಸಿಎಂ ಪಿಣರಾಯಿ ವಿಜಯನ್ಗೆ ಸಿದ್ದರಾಮಯ್ಯ ಬರೆದಿದ್ದಾರೆ. ಈಗ ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಹೇರಿಕೆಗೆ ಸಿದ್ದರಾಮಯ್ಯ ಗರಂ ಆಗಿದ್ದು ಒಂದು ಪತ್ರವನ್ನ ಬರೆದಿದ್ದಾರೆ ಮತ್ತು ಕೇರಳ ಸರ್ಕಾರದ ಈ ನಡೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಭಾಷಾ ಸ್ವಾತಂತ್ರ್ಯದ ಮೇಲಿನ ಪ್ರಹಾರ. ಇದರಿಂದ ಕಾಸರಗೋಡಿನಲ್ಲಿರುವಂತಹ ಕರ್ನಾಟಕದವರು ಅಥವಾ ನಮ್ಮ ಕನ್ನಡದವರು ಏನಿದ್ದಾರೆ ಅವರಿಗೆ ಅನ್ಯಾಯ ಆಗುತ್ತೆ. ಮಾತೃಭಾಷೆ ಕಲಿಯೋದ್ರಿಂದ ಕನ್ನಡದ ಮಕ್ಕಳು ಅಥವಾ ನಮ್ಮ ರಾಜ್ಯದ ಮಕ್ಕಳು ವಂಚಿತರಾಗ್ತಾರೆ. ಮಾತೃಭಾಷೆಯನ್ನ ಅಥವಾ ಮಾತೃಭಾಷೆಗೆ ಮೊದಲ ಪ್ರಿಫರೆನ್ಸ್ ಕೊಡುವ ಅಥವಾ ಅದನ್ನು ಓದುವ ಹಕ್ಕು, ಸ್ವಾತಂತ್ರ್ಯ ಖಂಡಿತವಾಗ್ಲೂ ಎಲ್ರಿಗೂ ಇರುತ್ತೆ. ಅದು ಮಾತೃಭಾಷೆ ಕನ್ನಡ ಆಗಿದ್ರೂ ಪರವಾಗಿಲ್ಲ, ಅವ್ರು ಮಲಯಾಳಿ ಆಗಿದ್ರೂ ಪರವಾಗಿಲ್ಲ.